ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತೆರಿಗೆ ವಂಚನೆ ಆರೋಪ ಮಾಡಿ ಬಿಬಿಎಂಪಿ ರಾಕ್ಲೈನ್ ಮಾಲ್ಗೆ ಸೀಲ್ ಮಾಡಿದ್ರು. ಈಗ ಮಾಲ್ ಸೀಲ್ ಅನ್ನ ಓಪನ್ ಮಾಡುವಂತೆ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ವ್ಯಾಪಾರಕ್ಕೆ ಅಡ್ಡಿಪಡಿಸದಂತೆ ಬಿಬಿಎಂಪಿಗೆ ಕೋರ್ಟ್ ಸೂಚಿಸಿದೆ. ರಾಕ್ಲೈನ್ ವೆಂಕಟೇಶ್ಗೆ ಬಿಗ್ ರಿಲೀಫ್. ರಾಕ್ಲೈನ್ ಮಾಲ್ ಸೀಲ್ ಓಪನ್ ಮಾಡಿ ವ್ಯಾಪಾರಕ್ಕೆ ಅಡ್ಡಿಪಡಿಸದಂತೆ ಹೈಕೋರ್ಟ್ ತಾಕೀತು. ಕಳೆದ ಬುಧವಾರ ಆಸ್ತಿ ತೆರಿಗೆ ವಂಚನೆ ಆರೋಪದಡಿ ಬಿಬಿಎಂಪಿಯ ದಾಸರಹಳ್ಳಿ ಅಧಿಕಾರಿಗಳು ಜಾಲಹಳ್ಳಿ ಕ್ರಾಸ್ ಬಳಿಯ ರಾಕ್ಲೈನ್ ಮಾಲ್ಗೆ ಸೀಲ್ ಮಾಡಿದ್ರು. 11.51 ಕೋಟಿ ತೆರಿಗೆ ಪಾವತಿಸಿಲ್ಲ ಅಂತ ಬೀಗ ಹಾಕಲಾಗಿತ್ತು. ಬಿಬಿಎಂಪಿ ಸೀಲ್ ಮಾಡಿದ್ದನ್ನ ಪ್ರಶ್ನಿಸಿ ರಾಕ್ಲೈನ್ ವೆಂಕಟೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಹೈಕೋರ್ಟ್ ವಿಚಾರಣೆ ಮಾಡಿ ಮಾಲ್ ಸೀಲ್ ಓಪನ್ ಮಾಡುವಂತೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ರಾಕ್ಲೈನ್ ಮಾಲ್ನಲ್ಲಿ ವ್ಯಾಪಾರಕ್ಕೆ ತೊಂದರೆ ಮಾಡಬಾರದು ಹಾಗೂ ಆಸ್ತಿ ತೆರಿಗೆ ಪಾವತಿಸದ ಬಗ್ಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಗೆ ಆದೇಶ ನೀಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಯಾವ ಉದ್ದೇಶದಿಂದ ಬೀಗ ಹಾಕಿದ್ರೋ ಏನೋ ಗೊತ್ತಿಲ್ಲ. ಈ ಹಿಂದೆ ನಾನು ತೆರಿಗೆ ಕಟ್ಟುತ್ತೇನೆ ಅಂದ್ರೂ ನನ್ನ ಬಳಿ ಕಟ್ಟಿಸಿಕೊಂಡಿರಲಿಲ್ಲ. ಏಕಾಏಕಿ ಮೊನ್ನೆ ಮಧ್ಯರಾತ್ರಿ ಬಂದು ನೋಟಿಸ್ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ನೋಟಿಸ್ ಕೊಡೋ ಅವಶ್ಯಕತೆ ಏನಿತ್ತು? ಹೆಸರು ಕೆಡಿಸಬೇಕು ಅಂತ ಮಾಡ್ತಾ ಇದ್ದಾರೆ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ತೋರಿಸಿ ಕ್ಷಮೆ ಕೇಳ್ತೀನಿ ಅಂದಿದ್ದಾರೆ. ಕಾರ್ಪೊರೇಷನ್ ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಏನು ಕಟ್ಟಿದ್ರು ಅದ್ರ ಪ್ರಕಾರನೇ ಕೊಟ್ವಿ. ಅವರಿಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಜಾಸ್ತಿ ಇದ್ರೆ ಪ್ರೂವ್ ಮಾಡಿ. ಈ ಥರ ವಾದ ವಿವಾದಗಳು ಆಗ್ತಾ ಇದ್ದಂಗೆ ಇನ್ನೂ ಒಂದು ಸರಿ ಇಬ್ಬರು ಜಂಟಿ ಸರ್ವೆ ವಿತ್ ಕಾರ್ಪೊರೇಷನ್ ಬಿಬಿಎಂಪಿ ನಾವು ಎಲ್ಲ ಕಳಿಸಿದ್ರು. ಕರೆಕ್ಟ್ ಆಗಿತ್ತು. ಸೊ ಆ ಝೋನ್ ಪ್ರಕಾರ ಏನೇನು ಟ್ಯಾಕ್ಸೇಷನ್ ಫಿಕ್ಸ್ ಮಾಡಬೇಕು ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಕೋರ್ಟಲ್ಲಿ ಏನು ನ್ಯಾಯ ಆಗಿತ್ತು ಅದನ್ನು ಕಟ್ಟಿದ್ವಿ. ಏನು ಕೋರ್ಟಿನ ಆದೇಶದ ಪ್ರಕಾರ ನೀವು ಕೂತ್ಕೊಂಡು ಅಸೆಸ್ಮೆಂಟ್ ಫಿಕ್ಸ್ ಮಾಡಿಕೊಡಿ ಬೇಗ. ನಾವು ಈ ವರ್ಷ ಟ್ಯಾಕ್ಸ್ ಕಟ್ಟಬೇಕಲ್ಲ. ನಾವು ಕಳಿಸಿದ 10 ದಿನದಲ್ಲ ಏನೋ ಬಂದು ರಾತ್ರಿ ಈ ನೋಟಿಸ್ ತಗೊಳ್ಳಿ ಅಂತ ಕೊಟ್ಟವ್ರೆ. ರಾತ್ರಿಯಲ್ಲಿ ತಂದು ಕೊಡುವಂಥ ಅರ್ಜೆನ್ಸಿ ಏನಿದೆ, ಅಫಿಷಿಯಲ್ ಅವರ್ಸ್ ಇದೆಯಲ್ಲ ಸರ್, ನನ್ನ ಮಾನ ಮರ್ಯಾದೆ ಕಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಯಾರು ಮಾಡ್ತಾ ಇದ್ದಾರೆ. ಒಟ್ಟಾರೆ ತೆರಿಗೆ ವಂಚನೆ ಆರೋಪದಡಿ ರಾಕ್ಲೈನ್ ಮಾಲ್ಗೆ ಬೀಗ ಬಿದ್ದಿತ್ತು. ಇದೀಗ ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿದ್ದು ನಾಳೆಯಿಂದ ಎಂದಿನಂತೆ ರಾಕ್ಲೈನ್ ಮಾಲ್ನಲ್ಲಿ ವ್ಯಾಪಾರ ವಹಿವಾಟು ಇರಲಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.